ಅಜ್ಜಿ ಪ್ರಿಯಾ ತನ್ನ ತೋಟವನ್ನು ಪ್ರೀತಿಸುತ್ತಿದ್ದರು. ಆದರೆ ಇತ್ತೀಚೆಗೆ ತನ್ನ ರೋಮಾಂಚಕ ಚೆಂಡು ಹೂವಿನ ಗಿಡಗಳನ್ನು ನೋಡಿಕೊಳ್ಳಲು ತುಂಬಾ ಸುಸ್ತಾಗುತ್ತಿತ್ತು. ಅವರ ವೈದ್ಯರು ತಮ್ಮ ರಕ್ತದಲ್ಲಿನ ಸಕ್ಕರೆಯನ್ನು ಗಮನಿಸಬೇಕು ಎಂದು ಹೇಳಿದ್ದರು. ಇದರಿಂದಾಗಿ ಅವರಿಗೆ ನಿಧಾನಗತಿಯ ಭಾವನೆ ಬರುತ್ತಿತ್ತು. ಅನೇಕ ಔಷಧಿಗಳಿಲ್ಲದೆ ಮತ್ತೆ ಶಕ್ತಿಯುತವಾಗಿ ಭಾವಿಸಲು ಅವರಿಗೆ ಸರಳ ಮಾರ್ಗ ಬೇಕಿತ್ತು. ಅವರ ದಯೆಯ ಮೊಮ್ಮಗ ರಾಜ್ ಅವರ ಕಡಿಮೆ ಉತ್ಸಾಹವನ್ನು ಗಮನಿಸಿದನು. ಅಜ್ಜಿ, ನಿಮ್ಮ ಶಕ್ತಿಗಾಗಿ ನೈಸರ್ಗಿಕ ಸಹಾಯಕರನ್ನು ನಾವು ಕಂಡುಕೊಂಡರೆ ಏನು ಎಂದು ಕೇಳಿದನು. ರಾಜ್ ಪುಸ್ತಕಗಳನ್ನು ಓದಲು ಮತ್ತು ಆನ್ಲೈನ್ನಲ್ಲಿ ಆರೋಗ್ಯಕರ ಅಡುಗೆಮನೆಯ ಪರಿಹಾರಗಳನ್ನು ಹುಡುಕಲು ಪ್ರಾರಂಭಿಸಿದನು, ಒಂದು ಪರಿಹಾರವನ್ನು ಕಂಡುಹಿಡಿಯುವ ಆಶಯದೊಂದಿಗೆ. ಒಂದು ಬಿಸಿಲಿನ ಮಧ್ಯಾಹ್ನ ಅವರ ನೆರೆಹೊರೆಯವರಾದ ಐಶಾ ಒಂದು ಸಣ್ಣ ಮಸಾಲೆಯ ಜಾರ್ನೊಂದಿಗೆ ಅವರನ್ನು ಭೇಟಿ ಮಾಡಿದರು. ಪ್ರಿಯಾ, ನೀವು ಎಂದಾದರೂ ದಾಲ್ಚಿನ್ನಿಯನ್ನು ಪ್ರಯತ್ನಿಸಿದ್ದೀರಾ ಎಂದು ಐಶಾ ಸೂಚಿಸಿದರು. ಅವರು ವಿವರಿಸಿದರು, ನನ್ನ ಅತ್ತೆಗೆ ಇದು ಹೆಚ್ಚು ಸಮತೋಲಿತ ಮತ್ತು ಉತ್ಸಾಹಭರಿತ ಭಾವನೆಯನ್ನು ನೀಡಲು ಸಹಾಯ ಮಾಡಿದೆ. ದಾಲ್ಚಿನ್ನಿ ಒಂದು ಸರಳ ಮಸಾಲೆಯಾಗಿದ್ದು ಅದು ನಿಮ್ಮ ದೇಹಕ್ಕೆ ಸಕ್ಕರೆಯನ್ನು ಉತ್ತಮವಾಗಿ ಬಳಸಲು ಸಹಾಯ ಮಾಡುತ್ತದೆ. ಅಜ್ಜಿ ಪ್ರಿಯಾ ಕುತೂಹಲದಿಂದ ಮತ್ತು ಭರವಸೆಯಿಂದ ಅದನ್ನು ಪ್ರಯತ್ನಿಸಲು ನಿರ್ಧರಿಸಿದರು. ಅವರು ತಮ್ಮ ಬೆಳಗಿನ ಓಟ್ಸ್ ಮತ್ತು ರುಚಿಕರವಾದ ಬೇಳೆ ಸಾರುಗೆ ಒಂದು ಚಿಟಿಕೆ ದಾಲ್ಚಿನ್ನಿಯನ್ನು ಸೇರಿಸಲು ಪ್ರಾರಂಭಿಸಿದರು. ಕೆಲವೊಮ್ಮೆ ರಾಜ್ ಅವರಿಗಾಗಿ ಒಂದು ಚಿಟಿಕೆ ದಾಲ್ಚಿನ್ನಿಯೊಂದಿಗೆ ಆರೋಗ್ಯಕರ ಹಣ್ಣಿನ ಸ್ಮೂಥಿಯನ್ನು ತಯಾರಿಸುತ್ತಿದ್ದನು. ಎಲ್ಲಾ ಊಟಗಳು ಸಸ್ಯಾಹಾರಿ ಆಗಿವೆಯೇ ಎಂದು ಖಚಿತಪಡಿಸಿಕೊಳ್ಳುತ್ತಿದ್ದನು. ನಿಧಾನವಾಗಿ ಪ್ರಿಯಾ ಬದಲಾವಣೆಯನ್ನು ಅನುಭವಿಸಲು ಪ್ರಾರಂಭಿಸಿದರು. ಕಡಿಮೆ ಸುಸ್ತಾಗಿ ಮತ್ತು ಹೆಚ್ಚು ಹರ್ಷಚಿತ್ತರಾಗಿದ್ದರು. ಅವರು ಮತ್ತೆ ತೋಟದಲ್ಲಿ ತಮ್ಮ ನಡಿಗೆಯನ್ನು ಆನಂದಿಸಿದರು. ಅವರ ಮನಸ್ಸು ಅವರ ಹೂವುಗಳಂತೆ ಅರಳಿತು. ರಾಜ್ ಅವರ ಸಂತೋಷದ ಹೊಳಪು ಮರಳಿರುವುದನ್ನು ನೋಡಿ ಸರಳ, ನೈಸರ್ಗಿಕ ಪದಾರ್ಥಗಳ ಬುದ್ಧಿವಂತಿಕೆಯನ್ನು ಅರ್ಥಮಾಡಿಕೊಂಡನು. ನೆನಪಿಡಿ, ಉತ್ತಮ ಪರಿಹಾರಗಳು ಹೆಚ್ಚಾಗಿ ಪ್ರಕೃತಿಯ ಪ್ಯಾಂಟ್ರಿಯಲ್ಲಿ ಕಂಡುಬರುತ್ತವೆ. ನಮ್ಮ ದೇಹವನ್ನು ಕೇಳಲು ಮತ್ತು ಆರೋಗ್ಯಕರ ಆಯ್ಕೆಗಳನ್ನು ಅಳವಡಿಸಿಕೊಳ್ಳಲು ನಮಗೆ ನೆನಪಿಸುತ್ತವೆ. ಚಾನೆಲ್ ಹೆಸರುಗೆ ಚಂದಾದಾರರಾಗಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ವಂತ ಆರೋಗ್ಯ ಸಲಹೆಗಳನ್ನು ಹಂಚಿಕೊಳ್ಳಲು ಕೆಳಗೆ ಕಾಮೆಂಟ್ ಮಾಡಿ.